ಹಾಯ್, ಎಲ್ಲರಿಗೂ ನಮಸ್ಕಾರ. 26,000ಕ್ಕೆ ಮಾಡಿಸ್ಬೇಕಾಯ್ತು. 26,257 ಆಗೈತಿ ಕಿಲೋಮೀಟ್ರ್. ದೋಸ್ತರು ಎಲ್ಲರೂ ಅಂದ್ರೆ ಶೋರೂಮ್ನಾಗ ಬೇಡ, ಹೊರಗೆ ಎಲ್ಲರೂ ಪರ್ಚೇಸರ್ ಕಡೆ ಮಾಡಿಸಿ, ಶೋರೂಮ್ನಾಗ ರೇಟ್ ಭಾಳ ಆಗುತ್ತೆ. ಇದು ನೋಡ್ರಿ ನಮ್ಮ ಹಾವೇರಿದು ಚೆನ್ನಮ್ಮ ಬಜಾಜ್ ಸರ್ವಿಸ್ ಶೋರೂಮ್. ಇದು ಆಟೋಮೆಟಿಕ್ ಬಂದ್ಬಿಡ್ತೈತೆ ಅಣ್ಣ, ಸರ್ವಿಸ್ ಟೈಮ್ ಇದ್ದಾಗಿದೆ. ಇದು ಹೆಂಗೆ ಗ್ಯಾಪ್ ಐತಲ್ಲ, ಈ ಸೈಡ್ ಗ್ಯಾಪ್ ಇತ್ತು, ಸೆಟ್ಟಿಂಗ್ ಬರ್ತೈತಿ ಅನ್ನ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅಂದರೆ ಒಂದೆರಡು ತಿಂಗಳದಿಂದ ಸ್ವಲ್ಪ ಹುಷಾರಿದ್ದಿದ್ದಿಲ್ಲ, ಅದಕ್ಕೆ 2 ತಿಂಗಳ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನನ್ನ ಕಡೆಯಿಂದ. ಅದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಇವತ್ತೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂದರೆ, ನನ್ನ ಪಲ್ಸರ್ 220ನ ಸರ್ವಿಸ್ ಮಾಡಿಸ್ಬೇಕು. ಅಂದರೆ 26,000ಕ್ಕೆ ಮಾಡಿಸ್ಬೇಕಾಯ್ತು. 26,257 ಆಗೈತಿ ಕಿಲೋಮೀಟ್ರ್. ಅಂದ್ರೆ ಕರೆಯಾಗ ಅಂದ್ರೆ 25,000 ಇತ್ತದು. ನಾನು ಒಂದನೇ ಸರ್ವಿಸನ್ನ 1,000ಕ್ಕೆ ಮಾಡಿಸೋ ಬದಲಿ 1,400 ಏನು ಮಾಡಿಸಿದ್ದೆ ಅವಾಗ. ಅದಕ್ಕೆ ಈಗ ಸರ್ವಿಸ್ ಮಾಡಿಸ್ಬೇಕು. ನಾ ಸರ್ವಿಸ್ ಮಾಡಿಸೋದು ಎಲ್ಲಪ್ಪ ಅಂದ್ರೆ ನಮ್ಮ ಹಾವೇರಿದ ಬಜಾಜ್ ಶೋರೂಮ್ನಾಗ. ನಮ್ಮ ದೋಸ್ತರು ಎಲ್ಲರೂ ಅಂದ್ರೆ ಶೋರೂಮ್ನಾಗ ಬೇಡ, ಹೊರಗೆ ಎಲ್ಲರೂ ಪರ್ಚೇಸರ್ ಕಡೆ ಮಾಡಿಸಿ, ಶೋರೂಮ್ನಾಗ ರೇಟ್ ಭಾಳ ಆಗುತ್ತೆ, ಹಂಗೆ ಈಗ ಅಂತಂದೆ. ಆದ್ರೆ ನನಗೆ ಶೋರೂಮಿನ ಸರ್ವಿಸ್ ಓಕೆ ಅನ್ಸಾಂತೈತಿ. ಅದಕ್ಕೆ ಅಂದ್ರೆ ಈಗ ವಾರಂಟಿ ಒಳಗಿರ್ತಾವೆ ಗಾಡಿ, ಏನರ ಪ್ರಾಬ್ಲಮ್ ಅಂದರೂ ಅಲ್ಲೇ ಸೊಲ್ಯೂಷನ್ ಆಗುತ್ತೆ. ಮತ್ತು ಈಗ ಸರ್ವಿಸ್ ಆದಮೇಲೆ, ಇವತ್ತು ಸರ್ವಿಸ್ ಆದಮೇಲೆ ಇದಕ್ಕೊಂದಿಷ್ಟು ಐಟಮ್ ತರಿಸೋವದಾವು. ಅಂದ್ರೆ ಒಂದು ಹಿಂದೆ ಟಾಪ್ ಬಾಕ್ಸ್ ಅಂತ ತರಿಸ್ಬೇಕು. ಮತ್ತು ಈ ಬಟನ್ ಕಣ್ಣು ನೋಡ ಅಂತಿರಲ್ರಿ, ಇದು ಫಾಗ್ಲೈಟಿಂದು ಹೆಜ್ಜೆ ಹಾಕ್ಸಿದ್ದೆ, ಅದು ಈ ಕಡೆದು ಪ್ರಾಬ್ಲಮ್ ಆಗ್ಬಿಡ್ತು, ಸುಟ್ಟುಬಿಡ್ತು. ಅದಕ್ಕೆ ಮತ್ತು ಬೇರೆ ನೋಡ್ಬೇಕು. ಅವಾಗ ಎಷ್ಟ ಕೊಟ್ಟಿದ್ದೆ ನಾವು ಫಾಗ್ಲೈಟಿಗೆ ಇದು ಹಾಕ್ಸೋಕೆ, ಒಂದು 4,500 ಪ್ಲಸ್ ಹಾಕೋಂಗೆ ಒಂದು 1,500, 6,500 ರೂಪಾಯಿ ಕೊಟ್ಟಿದ್ವಿ. ಹುಬ್ಬಳ್ಳಿ ಒಳಗೆ ಹಾಕ್ಸಿದ್ದೆ. ಒಳ್ಳೆ ಚಲೋ ಬಂತು. ಆದ್ರೆ ಒಂದು 6-7 ತಿಂಗಳು ಆಮೇಲೆ ಈ ಕಡೆದು ಒಂದು ಮುಂದಮ್ಮುಕ್ಲೆ ಆಫ್ ಆಯ್ತು. ಕೇಳಿದ ವಾರಂಟಿ ಇರಲ್ರಿ HAG ಅಂದ್ರೆ, ಅದಕ್ಕೆ ಸುಮ್ಮನೆ ಅದೇ. ಸಿಗ್ನಲ್ ಐತಿ, ಟೈಮಿಂಗ್ಸ್ ಏನು ತೋರಿಸಲ್ಲ. ಆ ಲೈಟಿಂಗ್ಸ್ ಮೇಲೆ ನಾವು ಹೋಗೋದು. 5 minutes later. ಈ 2 ತಿಂಗಳದಾಗ ನಮ್ಮ ಹೋರಿ, ಆ ಹೋರಿ ವಿಡಿಯೋ ಮಾಡಿರಿ, ಈ ಹೋರಿ ವಿಡಿಯೋ ಮಾಡಿ ಅಂತ ಕಮೆಂಟ್ ಬಂದಾವು. ಎಲ್ಲರಿಗೂ ಸಾರಿ ಕೇಳ್ತೀನಿ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಕ್ಲಿಯರ್ ಆಗೈತಿ. ಇನ್ನು ಮುಂದೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾನ್ಸೂನ್ ರೈಡ್ ಮಾಡ್ಬೇಕಂತ ತಿಳ್ಕೊಂಡಿದ್ದೆ. 15 ದಿನ ಮಳೆ ಬಂತಲ್ರಿ ಅವಾಗ ಆಗಿಲ್ಲ. ಈಗ ಹೋಗ್ಬೇಕಂದ್ರೆ ಈ ಕಡೆ ನೋಡಿದ್ರೆ ಮಳೆ ಐತಿ. ಅಲ್ಲಿ ಏನೋ ಚಿಕ್ಕಮಗಳೂರು, ಶಕ್ಲೇಶ್ವರ ಆ ಕಡೆ ಎಲ್ಲ ಮಳೆ ಐತಂತೇನು. ಆದ್ರೆ ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಹೋಗೋಕೆ ಯಾಕೋ ಮನಸ್ಸು ಬರವಲ್ದು. ನೋಡೋಣ, ಮಾನ್ಸೂನ್ ರೈಡ್ ಒಂದು ಮಾಡೋಣ್ರಂತ. ನಾ ಬಜಾಜ್ ಶೋರೂಮ್ನಾಗ ಯಾಕೆ ಸರ್ವಿಸ್ ಮಾಡಿಸ್ತೇನಂದ್ರೆ, ಒಂದ್ಸಲ ನಂದು ಇಂಜಿನಿಂದ ಆಯಿಲ್ ಲೀಕೇಜ್ ಆಗಂತಿತ್ತು. ಅವಾಗ ಇವ್ರಿಗೆ ಕೊಟ್ಟೆ, ಇವರು ಸರಿ ಮಾಡಲಿಲ್ಲ. ಇಲ್ಲಿ ಬಜಾಜ್ನವ್ರೆ ಹಾಕೋಬೇಕಾರೆ ಏನೋ ಲೇಟ್ ಆಯ್ತು ಅಂತಂದು ಸಾಯಂಕಾಲ 6:30 ಹೋಗ್ಬೇಕಂತಂದು ಬಿಟ್ಟ. ಅದಕ್ಕೆ ನಾ ಏನಿಲ್ಲ, ಡೈರೆಕ್ಟ್ ಹುಬ್ಬಳ್ಳಿ ಮ್ಯಾನೇಜರ್ ಫೋನ್ ಹಚ್ಚಿ, ಸರ್ ಈ ಥರ ಆಗೈತೆ ನೋಡ್ರಿ, ಬೆಳಗ್ಗೆ ಬಿಟ್ಟಿದ್ದೆ, ಒಂದು ಇಂಜಿನ್ ಆಯಿಲ್ ಸುರೋದನ್ನು ರೆಡಿ ಮಾಡಿಲ್ಲ, ಹಂಗೆ ಈಗ ಅಂದಿದ್ದಕ್ಕೆ ಅವರು ಇಲ್ಲಿ ಮ್ಯಾನೇಜರ್ ಫೋನ್ ಹಚ್ಚಿ, ಇಲ್ಲ ಸರ್ ಇಲ್ಲಿ ಪ್ರಾಬ್ಲಮ್ ಆಗೈತೆ ಬರೀ ಹುಬ್ಳಿಗೆ ಅಂತಂದು ಹೇಳಿ, ಹುಬ್ಳ್ಯಾಗ ಸರ್ವಿಸ್ ಮಸ್ತ್ ಮಾಡಿದ್ರಿ ಅವರು. ಕರೆಯೋದ್ರೆ ನಾನು ಬನಸಿದ್ದಿಲ್ಲ ಹುಬ್ಳಿಗೆ. ಯಾಕಂದ್ರೆ ಅಲ್ಲಿ ಮಠ ಹೋಗಿ ಪೆಟ್ರೋಲ್ ಹಾಕಿಸಿ ವೇಸ್ಟ್ ಆಗೋದು ಬದಲಿ ಇಲ್ಲೇ ಮಾಡ್ಸೋಣಂತ. ಆದ್ರೆ ಹೋದೆ, ಸರ್ವಿಸ್ ಚಲೋ ಆಗಿತ್ತು. ಅದ್ರ ನೆಕ್ಸ್ಟ್ ಸರ್ವಿಸ ಈಗ ಇಲ್ಲಿ ಹಾವೇರಾಗ ಮಾಡ್ಸೋ ಅಂತೀನಿ. ಅಂದ್ರೆ 5,000 ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸ್ ಇರುತ್ತೆ ನಮ್ಮ ಬಜಾಜಿಂದ. ಇದು ಕ್ಯಾಮ್ರಾದ ಡೈರೆಕ್ಷನ್ ಕರೆಕ್ಟ್ ಐತಲ್ಲ ಗೊತ್ತಿಲ್ಲ, ಯಾಕಂದ್ರೆ 2.5 ತಿಂಗಳು ಆದಮೇಲೆ ಹಾಕಿ, ನೀವು ಏನೋ ಸೆಟ್ಟಿಂಗ್ ಏನು ಮಾಡ್ಕೊಂಡಿಲ್ಲ. ಸ್ವಲ್ಪ ಏನಾರ ಚೇಂಜಸ್ ಇದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಇನ್ನೂ ಮಾಡ್ಕೊರಿಪ್ಪ ಸಬ್ಸ್ಕ್ರೈಬರ್. ನೀವು ಸಪೋರ್ಟ್ ನನಗೆ ಬೇಕೇ ಬೇಕು. ಯಾಕಂದ್ರೆ ಇನ್ನು ಮುಂದೆ ಬರೋ ವಿಡಿಯೋ ಆ ಥರ ಇರುತ್ತೆ. ಒಳ್ಳೊಳ್ಳೆ ಪ್ಲೇಸಿಗೆ ಹೋಗೋದೈತಿ,
ಮತ್ತು ಒಳ್ಳೊಳ್ಳೆ ಹೋರಿದು ವೀಡಿಯೋ ಮಾಡ್ತಾಯಿದ್ದಿ ಅದಕ್ಕೆ 5 minutes later. ಇದು ನೋಡ್ರಿ ನಮ್ಮ ಹಾವೇರಿದು ಚೆನ್ನಮ್ಮ ಬಜಾಜ್ ಸರ್ವಿಸ್ ಶೋರೂಮ್ ತಳಗೆ ಸರ್ವಿಸ್ ಸೆಂಟ್ರ್. ನಾವು ಸರ್ವಿಸ್ ಫಸ್ಟಿಗೆ ನಾವು ಗಾಡಿ ತೊಗೊಂಡಾಗ ಇಲ್ಲಿ ಇಳಿಸೋಕೆ ನಾವು ಭಾಳ ಹೆದರಿದ್ದೆ ರೀ, ಯಾಕಂದ್ರೆ ಹೊಸ ಗಾಡಿ ಮತ್ತೆ ಸ್ಕಿಡ್ ಬಿದ್ದಿದ್ದೇನಂತಂದೆ. ಇದು ಆಟೋಮೆಟಿಕ್ ಬಂದ್ಬಿಡ್ತೈತೆ ಅಣ್ಣ ಸರ್ವಿಸ್ ಟೈಮ್ ಇದ್ದಾಗಿದೆ ಚೈನ್ ಇದರದ್ದು. ಇಲ್ಲಿ ಅಕಸ್ಮಾತ್ ಸೆಟ್ ಆಗಿತ್ತು ಅಂದ್ರೆ ಬಂದ್ಬಿಡ್ತು. ಜನರಲ್ ಸರ್ವಿಸ್ ಆಯಿಲ್ ಚೇಂಜ್, ಜನರಲ್ ಸರ್ವಿಸು ಆಯಿಲ್ ಚೇಂಜ್ ಅಣ್ಣ, ಮತ್ತು ಚೈನ್ ಸ್ಪ್ರಾಕೆಟ್. ಹೌದು, ಅವಾಗ ಲಾಸ್ಟ್ ಟೈಮ್ ಹುಬ್ಳಿಗೆ ಹೋದಾಗ ಚೇಂಜ್ ಮಾಡ್ಸಂದಿದ್ರು ಅವರು, ಹಾಂ ಮಾಡಿಸಿದ್ದಿಲ್ಲ. ಚೆಕ್ ಮಾಡ್ತಾರೆ ಅಣ್ಣ ಒಂದ್ಸಲ ಚೈನಿಂದ ಎಂಡ್ ಆಗೈತೆ. ಎಂಡ್ ಆಗೈತೆ ಹೆಂಗೆ ಗೊತ್ತಾಗತ್ತಣ್ಣ? ಅವು ಇದು ಈ ಕಡೆ ಐತಲ್ಲ, ಇಲ್ಲಿ ಗ್ಯಾಪ್ ಇರ್ಬೇಕು. ಇದು ಹೆಂಗೆ ಗ್ಯಾಪ್ ಐತಲ್ಲ, ಈ ಸೈಡ್ ಗ್ಯಾಪ್ ಇತ್ತು ಸೆಟ್ಟಿಂಗ್ ಬರ್ತದೆ ಅನ್ನೋದು. ಓಕೆ ಓಕೆ. ಇಲ್ಲಿ ಟಚ್ ಆರ್ ನಮ್ಗೆ ಹಿಂದೆ ಸೆಟ್ಟಿಂಗ್ ಮಾಡೋಕೆ ಬರಲ್ಲ. ಅಲ್ಲಿ ಮುಗ್ದಂಗೆ. ಹಾಂ ಓಕೆ, ಅದು ಚೈನ್ ಸ್ಪ್ರಾಕೆಟ್. ಮತ್ತು ಬ್ರೇಕಿನ ಒಂದು ಇಶ್ಯೂ ಐತಣ್ಣ. ಬ್ರೇಕ್ ಬ್ರೇಕ್ ಏನಕ್ಕೆ ಬ್ರೇಕ್ ಲೂಸ್ ಹಿಡಿಯುತ್ತೆ. ಎರಡು ಹಾಂ ಫ್ರಂಟ್ ಚೆಕಿಂಗ್ ಮಾಡಿರಿ ಬ್ರೇಕ್. ಚೈನ್ ಸ್ಪ್ರಾಕೆಟ್ ಹಾಕೋಣ. ಇದೊಂದು ಫ್ರಂಟ್ ಇಷ್ಟು ಅಷ್ಟೇ ಆಗ್ತದೆ. ಕಾರು ವೈಬ್ರೇಷನ್ ಆಗುತ್ತಣ್ಣ ಭಾಳ. ಇಲ್ಲೆಲ್ಲ ಟ್ರ್ಯಾಕ್ ಫುಲ್ ಆಗಿ ಅವ್ರಿಗೆ ಸರ್ವಿಸಿಗೆ. ಇದಾದ್ಮೇಲೆ ಸರ್ವಿಸ್ ಮಾಡ್ತಾರೆ ಅಂದ್ರೆ ನಮ್ಮದು ಒಂದು 4 ಗಂಟೆ ಮಾಡ್ಕೊಡ್ತಾರೆ ಅಂದ್ರೆ ನೋಡೋಣ. 2 hours later. ಸರಿ ಹೋಗೈತೆ ಬೈ. ಇದು ಎಷ್ಟಾಗತ್ತೆ ನನಗೆ? ಇಂಜಿನ್ ಆಯಿಲ್ ರೀ. ಇದು ಒಂದು ಚಕ್ರ ಬರ್ತೈತಿ. ಇದು ನಮ್ಮ ಬಜಾಜಿಗೆ ಹಾಕೋದ್ರಿ 640 ರೂಪಾಯಿ ಅಂದ್ರೆ 1 ಲೀಟ್ರ್ 15 ಅಂದರೆ 1150 ml ಆಗುತ್ತೆ. 5000 ಕಿಲೋಮೀಟ್ರಿಗೆ ಒಂದು ಸಲ ಚೇಂಜ್. ಇದ್ರಾಗ ಹೊಸ ಚೈನ್ ಸ್ಪಾಕೆಟ್ ಹಳೇದು ಇಲ್ಲೈತೆ ನೋಡಿ. ಹಳೇದು ಭಯ್ಯ ಇವರು 10,000 ಕಿಲೋಮೀಟ್ರ್ ಹೇಳ್ಯಾರ, ಮತ್ತು 5,000ಕ್ಕೆ ಬಂತಾರಲ್ಲ, ಅದು ಏನು? ಅರೆ ಹಾಂ, ನಮ್ಮ ಗಾಡಿ ಚಲೋ ಇರೋ ನಾವು ನಮ್ಮ ಹೊರಗಿಂದಾಗಿ ನಮ್ಮ ಉದಾಹರಣೆ ಕೊಡ್ತಾರೆ 20. ಹೌದು ಹೌದು ಹಾಂ. ಇಲ್ಲಿವರೆಗೂ ನನ್ನ ಗಾಡಿದು ಫುಲ್ ಫೈನಲ್ ಸರ್ವಿಸ್ ಆಗಿತ್ತು ರೀ. ಚೈನ್ ಸ್ಪ್ರಾಕೆಟ್, ಇಂಜಿನ್ ಆಯಿಲ್ ಎಲ್ಲ ಹಾಕಿ ರೆಡಿ ಆಗಿತ್ತು. ಇನ್ನೇನು ವಾಟರ್ ವಾಶ್ಗೆ ಹೋಗ್ಬೇಕಂದ್ರೆ ಒಂದು ಹೊಸ ಪ್ರಾಬ್ಲಮ್ ಬಂತು. ಆ ಪ್ರಾಬ್ಲಮ್ನವ್ರು ಸೊಲ್ಯೂಷನ್ ಮಾಡೋಕ್ಕೆ 1 ರಿಂದ 1.5 ತಾಸು, ಐಡೆಂಟಿಫೈ ಮಾಡೋಕ್ಕೆ 1.5 ತಾಸು ತೊಗೊಂಡ್ರಿ. ಆ 1.5 ತಾಸೊಳಗೆ ನನ್ನ ಗಾಡಿ ಪಾರ್ಟ್ಸ್ ಎಲ್ಲ ಓಪನ್ ಮಾಡಿ ಅದ್ರ
ಒಂದ್ಸಲ ಏನು ಅಂದರೆ ಕೇಬಲ್ ಪ್ರಾಬ್ಲಮ್ ಐತಣ ಅಂದ್ರೆ ಒಂದ್ಸಲ ಫ್ಯೂಸ್ ಪ್ರಾಬ್ಲಮ್ ಇರ್ಬೋದಣ ಅಂದ್ರೆ ಅಂತಿಂತವ್ರು ಒಂದು 2 ತಾಸು ಆದಮೇಲೆ ಹೇಳಿದರು ಬ್ಯಾಟ್ರಿ ಡೌನ್ ಆಗೈತೆ ಅಂತ. ಆ ಬ್ಯಾಟ್ರಿ ಡೌನ್ ಆಗೈತೆ ಅಂತ ಕಂಡು ಹಿಡಿಯೋಕೆ ಏನು ರೀ ಮಲ್ಟಿಮೀಟರ್ ಇದ್ರೆ ಸಾಕು, ಒಂದು 5 ನಿಮಿಷದಾಗ ಕಂಡು ಹಿಡ್ಬೋದು. ಅವ್ರ ಕಡೆ ಆ ಮಲ್ಟಿಮೀಟ್ರ್ ಇದ್ದಿದ್ದಿಲ್ಲ, ಅದಕ್ಕೆ ನನಗೊಂದು ಬೇಜಾರಾಯ್ತು ಈ ಸಲ ಸರ್ವಿಸಿಂದು. 2 hours later. ಮುಂಜಾನೆ 10:00 ತಂದು ಕೊಟ್ಟೇನೆ ಸರ್ವಿಸ್ ರೀ, ಇನ್ನೂ 5 ಗಂಟೆ ಐತಿ, ಇನ್ನೂ ಗಾಡಿ ಸರ್ವಿಸ್ ಎಲ್ಲ ಅಲ್ಲಿ ನಿಂತೈತಲ್ಲ, ಎಲ್ಲ ರೆಡಿಯಾಗಿತ್ತು. ಆ ಫೈನಲ್ ಆನ್ ಆಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಆಗಿ ಡಿಸ್ಪ್ಲೇನ ಬರ್ತಾಯಿಲ್ಲ, ಚೆಕ್ ಮಾಡೋಣ ಅಂತ ಹೇಳ್ಯಾರ. ನೋಡೋಣ, ಇದು ಬ್ಯಾಟ್ರಿ ಪ್ರಾಬ್ಲಮ್ ಐತ್ರಿ. ಇದು ಹೋಗಿ ವಾರಂಟಿ ಒಳಗೆ ಏನು ಚೇಂಜ್ ಮಾಡಿಕೊಡ್ತಾನೆ ಏನು ಕೇಳ್ಕೊಂಡು ಗಾಡಿನ ನಾಳೆ ರಿಟರ್ನ್ ತೊಗೋಬೇಕು. The next day. ಇವತ್ತಿಗೆ 2 ದಿನ ಆಯ್ತು ರೀ. ಟೋಟಲ್ ನನ್ನ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು 4,470 ರೂಪಾಯಿ ಆಗೈತಿ. ಬಟ್ ಅಂತೂ ನನ್ನ ಗಾಡಿ ರೆಡಿ ಆಗೈತಿ. ನೋಡೋಣ ಏನಾಗೈತೆ ಏನು. ಗಾಡಿ ಸರ್ವಿಸ್ ರೆಡಿ ಆಗೈತಿ. ಟೋಟಲ್ ಬಿಲ್ 4,470 ರೂಪಾಯಿ.